ಮುಂಜಾನೆಯ ನಮಸ್ಕಾರಗಳು. ವಿವಾ ನ್ಯೂಸ್ಗೆ ಸ್ವಾಗತ. ದಿನದ ಕಿರುಕಥೆಯೊಂದಿಗೆ ನಾನ್ ವಿಜಯಲಕ್ಷ್ಮಿ ಜಂಗಿನಮಠ. 3 ಜನ ಸ್ನೇಹಿತರು ಬೆಂಗಳೂರಿಗೆ ಹೋಗುತ್ತಾರೆ. ಮತ್ತೆ ಅದೇ ದಿನ ವಾಪಸ್ಸು ಬರುವುದಿರುತ್ತದೆ. ಕಾರಣ ಲಾಂಚ್ ಮಾಡುವುದೇಕೆ ಬೇಡ ಎಂದು ಕೇವಲ ಸ್ನಾನ ಮಾಡಿ ಹೊರಡಲು ನಿರ್ಧರಿಸುತ್ತಾರೆ. ಲಾಡ್ಜ್ ಮ್ಯಾನೇಜರ್ಗೆ ತಿಳಿಸುತ್ತಾರೆ, ನಾವು ಉಳಿಯುವುದಿಲ್ಲ, ಜಸ್ಟ್ ಸ್ನಾನ ಮಾಡಿ ಹೊರಡುತ್ತೇವೆ, ಒಬ್ಬರಿಗೆ ಎಷ್ಟು ಪಡೆಯುತ್ತೀರಿ ಎಂದು ಕೇಳುತ್ತಾರೆ. ಆಗ ಮ್ಯಾನೇಜರ್ ಒಬ್ಬರಿಗೆ 10 ರೂಪಾಯಿ ಎಂದು ಹೇಳುತ್ತಾನೆ. ಮೂವರು ಖುಷಿಯಿಂದ ತಲಾ 10 ರೂಪಾಯಿ ಕೊಟ್ಟು ಸ್ನಾನಕ್ಕೆ ಹೋಗುತ್ತಾರೆ. ಆಗ ಮ್ಯಾನೇಜರ್ ಯೋಚಿಸಿ, ಲಾಡ್ಜ್ ಒಂದು ದಿನದ ಪೇಮೆಂಟ್ ಇರೋದೇ 25 ರೂಪಾಯಿ, 30 ರೂಪಾಯಿ ಪಡೆದರೆ ಅನ್ಯಾಯವಾಗುತ್ತದೆ ಎಂದು ರೂಮ್ ಬಾಯ್ ಕರೆದು ಆ ಮೂವರಿಗೆ 5 ರೂಪಾಯಿ ವಾಪಸ್ಸು ಕೊಡಲು ಹೇಳುತ್ತಾನೆ. ಆಗ ರೂಮ್ ಬಾಯ್ ಯೋಚಿಸಿ, ಇವರು ಮೂವರಿದ್ದಾರೆ, 5 ರೂಪಾಯಿ ಹೇಗೆ ಹಂಚಿಕೊಳ್ಳುತ್ತಾರೆ ಎಂದು ಆಲೋಚಿಸಿ 2 ರೂಪಾಯಿ ಇಟ್ಟುಕೊಂಡು ಒಬ್ಬೊಬ್ಬರಿ 1 ರೂಪಾಯಿ ಕೊಡುತ್ತಾನೆ. ಮೂವರು ತುಂಬಾ ಖುಷಿಯಾಗಿ ಸ್ನಾನ ಮಾಡುತ್ತಾರೆ. ಇಲ್ಲಿ ಸಮಸ್ಯೆ ಎಂದರೆ, ಮೊದಲು ಅವರು ತಲಾ 10 ರೂಪಾಯಿ ಹಾಕಿದ್ದರು. ಮೂವರಿಗೆ 30 ರೂಪಾಯಿ ಆಯಿತು. ಮೂವರಿಗೂ 1 ರೂಪಾಯಿ ವಾಪಸ್ಸು ಬಂದಿತು. ಅಂದರೆ 9 ಇಂಟು 3 ಒಟ್ಟು 27 ರೂಪಾಯಿ ಆಯಿತು. ರೂಮ್ ಬಾಯ್ 2 ರೂಪಾಯಿ ಜೇಬಿಗೆ ಹಾಕಿಕೊಂಡ. 27 ಪ್ಲಸ್ 2 ಒಟ್ಟು 29 ಆಯಿತು. ಹಾಗಾದರೆ ಆ 1 ರೂಪಾಯಿ ಎಲ್ಲಿ ಹೋಯ್ತು ಕಂಡುಹಿಡಿಯಿರಿ. ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೆಚ್ಚಿನ ಮಾಹಿತಿಗಾಗಿ vivanews.live ಅಥವಾ vinews.co.in ಸಂಪರ್ಕಿಸಿ. ಧನ್ಯವಾದ.